ಆಗುದಂದ್ರೆ ಸುಮ್ಮನೆ ಅಲ್ಲಿ ನೋಡು. ಶಪಾ, ಒಂದು ಸ್ವಲ್ಪ ಅಡ್ಡಾಡಿ ಬಂದ್ರೆ ಆಯಾಸ ಆಗತ್ತ, ಥರ ತಲೆ ಸುತ್ತಂಗೆ ಆಗತ್ತ. ಮೊದ್ಲಕ್ಕೆ ಹಿಂಗೆ ಏನು ಅನಿಸ್ತಿದ್ದಿಲ್ಲ. ಈ ಎಲ್ಲ ಒಂದೊಂದಾಗಿ ಚಲೋ ಆಗ್ಯಾವ. ಅಯ್ಯಯ್ಯ, ಇಲ್ಲಿ ಬಂದು ಕುಂತ ನಾನು ಬೆಡ್ರೂಮ್ನಾಗ ಅಂತ ಮಾಡಿದ್ದೆ. ಏಯ್ ಜಾನಕಿ, ಬಾ ಇಲ್ಲಿ ಕುಂತ ನೋಡು, ಹೋಗಿ ಕೊಡು ಹಾಲು. ಆತು ಕೊಡ್ತೀನಿ. ಓ, ನೀಲವ ಇಲ್ಲದೇನ? ನಾನು ಬೆಡ್ರೂಮ್ನಾಗ ಇದ್ದಲ್ಲ, ಅದಕ್ಕೆ ಬೆಡ್ರೂಮ್ಗೆ ಹೋಗಿದ್ದೆ ನಾನು. ಅಯ್ಯೋ, ಬೆಡ್ರೂಮ್ನಾಗ ಕುಂತಿದ್ದೀನಿ ರೀ. ಯಾಕೆ ನನಗೆ ಒಂಥರ ಸುಸ್ತಾಗತ್ತು, ವಾಂತಿ ಬಂದಂಗೆ ಆಗತ್ತೆ. ಅದಕ್ಕೆ ಇಲ್ಲಿ ಬಂದು ಕುಂತ ನೋಡ್ರಿ. ಹಂಗಾಗತ್ತ. ಇನ್ನೂ ನಿಂದು ಪಾಡವಾ. ನನ್ನ ಬಸರಿ ಬೈಕೆದಾಗ ಏನು ಕೇಳ್ತೀವ? 3 ತಿಂಗಳು ಮಕ್ಕೊಂಡಕ್ಕೆ ಎದ್ದಿಲ್ಲ ನಾನು. ಹೊಟ್ಟಿಗೆ ಏನು ಹೋಗಿದ್ದಿಲ್ಲ, ಒಂದು ಹನಿ ನೀರು ಕುಡಿದ್ರವಾ ಅಂತಿದ್ದೆ ನಾನು. ಹಂಗೆಲ್ಲ ಆಗೈತಿವ ನನಗೆ. ಏನಾರು ತಿನ್ನಿ ಅಂತ ಹಿಂಗೆ ವಾಕರಿಕೆ ಆಗೋದು. ಇವ ಎಲ್ಲಬೂ ತಗೊಳ್ಳೋ ಆಟ ಉಳಿದಿತ್ತು ನೋಡು. ಹೋಗಿ ವಾರಕ್ಕೊಂದ್ಸತಿ ಸೆಲೈನ್ ಹಚ್ಚಿಸ್ಕೊಂಡ್ಬರ್ತಿದ್ದೆ. ಶಪ ದೇವ್ರ, ಆತಾಗ 3 ತಿಂಗಳು ಆಗಿಂದ ಒಂದು ತಟ್ಟಗ ಗುಣ ಆತವ. ಯವ್ವ, ಈ ಹೋಟ್ಲಿದ್ದಾಗ ಘನ ತ್ರಾಸಾಗತ್ತವ ತಂಗಿ. ಹೌದ್ರಿ ಆಂಟಿ. ನಿಂಗೆ ಆಯಾಸ ಆಗೈತಂತಿ, ತಗೋ ಹಾಲು ಕುಡಿ. ಅಲ್ರಿ, ಈಗ ಏನು ಕುಡಿಯಕ್ಕೆ ಮನಸ್ಸಿಲ್ಲ. ನಂಗೆ ಯಾಕೆ ಒಂಥರ ವಾಕರಿಕೆ ಬಂದಂಗೆ ಆಗತ್ತತಿ. ಏನಿಲ್ಲಕ್ಕ, ನಿನಗಂತೇಳಿ ಬದಾಮಿ ನೆನೆಸಿಟ್ಟು ಅದ್ರ ಸಿಪ್ಪಿ ತೆಗೆದು ಮಿಕ್ಸರಿಗೆ ಹಾಕಿ ಅದೇನೋ ಬದಾಮ್ ಹಾಲು ಅಂತ ಮಾಡ್ಯಾವ ನಿಮ್ಮ ಅಂಟಿ. ಕುಡಿ, ಅದೇನೋ ಆರೋಗ್ಯಕ್ಕೆ ಒಳ್ಳೇದಂತ. ನೋಡಿಲ್ಲ, ಕೂಸು ಚುರುಕಕ್ಕವಂತ. ಯವ್ವ, ಅದು ಬದಾಮ್ ತಿಂದ್ರೆ ತಗೋ ಕುಡಿ. ಈಗ ಅಲ್ರಿ, ಹಿಂದೆಗಡೆ ಬೇಕಂದ್ರೆ ಕುಡಿತೀನಿ. ಯಾಕೆ ನನಗೆ ಒಟ್ಟ ಸಮಾಧಾನ ಇಲ್ಲ ಜೀವಕ್ಕೆ. ಹಂಗಂದ್ರೆ ಹೆಂಗ ತಂಗಿ? ಮತ್ತು ಹೊಟ್ಟೆಗಿನ ಕೂಸು ಏನಾಗಕ್ಕಿಲ್ಲ? ಅದ್ರ ಬೆಳವಣಿಗೆ ಚಂದ ಆಗ್ಬೇಕಿಲ್ಲ? ನೀನು ಹಿಂಗ ಅದು ಒಲ್ಲಿ ಇದು ಒಲ್ಲಿ ಅಂದ್ರೆ ಹೆಂಗ್ರಿ? ಅಯ್ಯ, ನಮ್ಮ ನವೀನ ಬಂದು ನೋಡು. ಯಪ್ಪ ನವೀನ, ನೀನಾರ ಹೇಳ್ಬಾಯಪ್ಪ ನಿನ್ನ ಹೆಂಡತಿಗೆ, ನಿಮ್ಮ ಅಕ್ಕ ಆಕಿಗೆ ಅಂತ ಹೇಳಿ ಬದಾಮಿ ಹಾಲು ಮಾಡೈತಿ, ಕುಡಿಯಕ್ಕೆ ನಾ ಯಾಕಂತಾಳ ನೋಡು. ನಿನ್ಗೆ ಎಷ್ಟಿಷ್ಟ ಆಗುತ್ತೆ ಅಷ್ಟಾದ್ರೂ ಕುಡಿಯನಿಲ್ಲ. ಕುಡಿತೀನಿ ರೀ. ಈಗ ಅಲ್ಲೇ ಫ್ರಿಜ್ನಾಗ ಇಟ್ಬಿಡ್ರಿ, ಒಂದಿಟ್ಟು ತಂಪಾಗಿಂತ ಕುಡಿತೀನಿ ಅಂತ. ತಡಿ, ಅವು ಒಂದೆರಡು ಐಸ್ ಗಡ್ಡೆ ಅದಾವು, ಹಾಕಿನಿ, ತಂಪಕ್ಕವು ಹಾಲು ಕುಡಿ. ಬರೀ ಹಿಂಗ ಮಾಡ್ತಾವ ನವೀನ. ನೀನು ಒಂದಿಟ್ಟು ಬೆದರ್ ಸಿಕ್ಕಿಗೆ. ಹೌದು ನವೀನ, ಹೇಳ, ಹಿಂಗತಿ ಮಾಡಿದ್ರೆ ಹೆಂಗೆ? ಹೊಟ್ಟೆಗಿನ ಕೂಸು ಬೆಳೆಯೋದು ಇವಾಗ. ನೋಡಿಲ್ಲ, ನಮ್ಮ ಹಿರೇ ಹುಡುಗ ಕೊಯ್ಯಿ ಕೊಟ್ಟಂತ ಹುಡ್ತು. ಅಯ್ಯೋ ದೇವ್ರೇ, ಬರೀ 2 kg ಇದ್ದ. ಅವನ್ನ ICUದಾಗ ಇಟ್ವಿ, 1 ತಿಂಗಳಾನ ಗಂಟ್ಲೆ ಇಟ್ವಿ. ನಾರ್ಮಲ್ ಇದಕ್ಕೆ ಬರೋವರೆಗೂ ಅವನು ಬರೀ ICUದಾಗೆ ಇಟ್ಟಿದ್ವಿ. ಯಪ್ಪ, ಬಿಲ್ ಇಷ್ಟು ಬಂತು. ಅಯ್ಯೋ, ಆ ನಮೂನಿ ಬಿಲ್ ಬಂತು. ನಮ್ಮ ಅಣ್ಣ ತಮ್ಮ ಅನ್ನಿಸ್ಕೊಂಡವರು ₹1 ಬಿಲ್ ಕಟ್ಟಲಿಲ್ಲ. ಇನ್ನು ನಮ್ಮವ್ವ ತನ್ನ ಕೊಳ್ಳಾಗಿಂದ ಸರ ಮಾರಿ ಬಿಲ್ ಕಟ್ಟಿ ಬಂದ್ಲು. ಶಪ ದೇವ್ರೇ, ಹಿಂಗೆಲ್ಲ ಆತು. ಬಾಣೆ ತನಕಂತ ಬಂದ್ರೆ ನಮ್ಮ ಮನ್ಯಾಗ ನಮ್ಮ ವೈನಿಗಳದಾರ ನೋಡು ನೀಲಕ್ಕ. ಇವ ಹೊಟ್ಟಿಗೆ ಊಟ ಚಂದಾಗ ಹಾಕಿದ್ದಿಲ್ಲವ. ನನ್ನ ಪರಿಸ್ಥಿತಿ ಯಾರಿಗೂ ಬರೋದು ಬೇಡವ. ದೇವ್ರು ನಿನಗೆಲ್ಲ ಕೊಟ್ಟಾನಿವ, ಕುಡಿ. ನೀಲು, ಪಾಪ ಅಕ್ಕ ಅಷ್ಟು ಪ್ರೀತಿಯಿಂದ ಮಾಡ್ಕೊಂಡ್ ಬಂದಾಳ, ತಗೋ ಕುಡಿ. ನಾನು ಕುಡಿಯಾಕ ಒಲ್ಲಿ ಅಂತಿದ್ನೆ. ನನಗೆ ಯಾಕೆ ಒಂಥರ ಆಗತ್ತತಿ. ಹಿಂದೆಗಡೆ ಕುಡಿತೀನಿ ರೀ. ನಾವು ಅಲ್ಲಿ ಈಗ ಅಮ್ಮಾರ ಮನೆಗೆ ಹೋಗಿದ್ನ್ಯಾ, ಅಲ್ಲಿ ಒಂದು ಸ್ವಲ್ಪ ಹಿಂಸೆ ಮಾಡಿಕೊಟ್ರೆ ಹೆಸರು ಬೇಳೆ ಪಾಯಸ ಮಾಡಿದ್ಲ ಅಮ್ಮ. ಅಲ್ಲಿ ಕುಡಿದು ಬಂದೀನಿ. ಅದು ಒಂಥರ ಅನ್ಸಕತ್ತತಿ, ಬೇಡ. ಹಿಂಗತಿ ಮಾಡ್ತಾಳ ನೋಡು. ಯಾವಾಗ ಕುಡ್ದಾಳ? ಏನು ಕತಿ? ಅದೇನು ನೀರ್ನಂತದೈತೆ ಯವ್ವ? ಅದೇನು ಊಟ ಅಲ್ಲ, ಏನು ಬಗಿಸಲ್ಲ. ನೋಡ್ತಮ್ಮ, ಹಿಂಗತಿ ಆತಂದ್ರೆ ನಾಳೆ ಈಕಿ ಡೆಲಿವರಿ ಆಗೋಂದ ಭಾಳ ತ್ರಾಸಾಕತಿ. ಹೊರಗತಿರ್ಲಿಕ್ಕಂದ್ರೆ ಎಷ್ಟು ತ್ರಾಸಾಗತ್ತಂತ ಮಾಡಿ ನವೀನ ಬೇಕು ಬೇಡ ತಂದಿಡ್ತಾನ. ಈ ಹುಡುಗಿ ಒಟ್ಟ ಕುಡಿಯಾಕ ನಾ ಯಾಕಂತತಿದು. ನವೀನ್, ನೀನಾರ ಕುಡಿಸಕಿಗೆ ತಾಯಿಲಕ್ಕ ನಾ ಎಲ್ಲ ಕುಡಿಸ್ತೇನೆ. ಯಾವಾಗ ಕೆಲಸ ಪಾಸ್ ಆತ, ಕುಡಲ್ಲ ಅಂದ್ರೆ ಚಲೋ ಆಗುತ್ತೆ. ಕುಡಿದ್ರೆ 1-2 ತಾಸಿಗೆ ಅದು ಹೊಟ್ಟೆಗೆ ಕುಸ್ತಿಗೋಗುತ್ತೆ. ಕುಡಿ ನೀಲ, ಹಂಗ್ಯಾಕೆ ಮಾಡ್ತೀವಿ? ಪಾಪ ಅಕ್ಕ ಅಷ್ಟು ಪ್ರೀತಿಯಿಂದ ಮಾಡ್ಕೊಂಡ ಕುಡಿ. ಎಷ್ಟು ದಿನಕ್ಕೆ ಬೇಕಿದೆ ಹಡಿಬಿಟ್ಟಿನ ಕುಡಿಯಾಕೆ. ಎಷ್ಟು ದಿನ ಮಾಡ್ತಾ ನೋಡು. ಏನು ಸಂಶಯ ಬಂದಿರ್ತಾನೆ ಆಕೆಗೆ? ಏನು ಸಂಶಯ ಇಲ್ಲ, ಏನಿಲ್ಲ. ಕುಡಿಸ್ತಂತಾರೆ ಈಕೆ ಗಂಡನ ಕೈಲನ ಕುಡ್ಸೋಣಂತ. ನೋಡು ಎಂತ ಬೇವ, ತನ್ನ ಮಗುಗೆ ತಾನ ವಿಷಯ ಕುಡ್ಸಕತ್ತಾನ. ಏನು ಮಾಡಕತ್ತೀರಿ? ಅತ್ತೆಯವರು ಬರ್ರಿ, ಕುಡಿ ಬರ್ರಿ. ಏನು ಕುಡಿಬೇಕು ಅನ್ನೋ ಹೊತ್ತಿಗೆ ಇವಳೊಬ್ಳು ಚಸ್ಮಾ ಅಲ್ಲಿ ಬಂದ್ಲು ನೋಡು. ಬರ್ರಿ ಬರ್ರಿ, ವಿಕ್ಟಾರ ಕುಂದ್ರೆ ಬರ್ರಿ. ನಿನ್ನ ಮಗಳಿಗೆ ನೀನಾರ ಬುದ್ಧಿ ಹೇಳು. ಏನು ತಿನ್ನಾಕೊಲ್ಲಿ ಅಂತಾಳ, ಏನು ಕುಡಿಯಾಕೊಲ್ಲಿ ಅಂತಾಳ. ಹೊಟ್ಟೆಗೆ ಒಂದು ಕೂಸು ಬೀಳೋದು ಹಂಗ ಯವ್ವ, ಹೇಳಿ ನೀನು. ಇವ್ರು ಒಟ್ಟರು ಕುಂತಾಗ ನಾ ಯಾಕೆ ನಿಂದಿರ್ಬೇಕು? ಅಲ್ರಿ, ನೀವ್ರ ಹೇಳ್ರಿ. ಇದನ್ನ ಬದಾಮಿ ಹಾಲು ಕುಡಿ ಅಂತೇಳಿ ನಮ್ಮ ಹುಡುಗಿ ಅಷ್ಟು ಪ್ರೀತಿಯಿಂದ ಮಾಡ್ಕೊಂಬಂದತಿ. ನಾವು ಅಲ್ಲತ್ತಿ ಹಿಂದೆಗಡೆ ಕುಡಿತೀನಿ ಅಂತ ಹೇಳಿದ್ರು ಕೇಳವಲ್ರಿ ನೀವು. ಹೋಲ್ ಬಿಡ್ರಿ, ಒಲ್ಲೆ ಅನ್ನಕತ್ತಾರ. ಯಾಕೆ ನೀವು ಅಷ್ಟೊಂದು ಒತ್ತಾಯ ಮಾಡಕತ್ತೀರಿ? ಮತ್ತು ಈ ಹೊತ್ನ್ಯಾಗ ಅದೇನು ಕುಡಿದ್ರಾರ ಆಕಿ ಸಮಾಧಾನ ಆಗ್ಬೇಕ, ಮತ್ತೆ ವಾಂತಿ ಮಾಡ್ಕತ್ತಾಳ. ಹೋಲ್ ಬಿಡ್ರಿ, ಹಿಂದೆಗಡೆ ಕುಡಿತೀನಂತ. ಯವ್ವ ದೇವ್ರೆ, ಹೆಂಗಾರ ಮಾಡಿ ಕುಡಿಸ್ಬೇಕಲ್ಬಿ. ಇದೆಲ್ಲಿ ಪ್ಲ್ಯಾನ್ ಫ್ಲಾಪ್ ಆಗುತ್ತೆ ಅಂತೀನಿ ನಾನು. ಈ ಫ್ರಿಜ್ನಾಗಿಟ್ಟು ಮಾತನ್ನು ಕುಡಿಸಿದ್ರೆ ಅದು ಕಲರ್ ಬದಲಾಗುತ್ತದು ಹಾಲಿಂದು. ನೋಡಿಯಪ್ಪ, ನಾನು ಏನು ಹೇಳಕ್ಕೆ ಬಂದೆ, ನಾಳೆ ನಮ್ಮ ಸುಮಕ್ಕನ್ನ ನೋಡಕ್ಕೆ ಬರ್ತಾರೆ.
ಅದೇ ಹುಡುಗನ ಕಡೆದವರೆಲ್ಲ ಬೇಷದಾರಪ್ಪ, ನೋಡ್ಕೊಂಡ್ ಬಂದೀವಿ. ಅವರು ಎಲ್ಲ ಹ್ಞೂ ಅಂದಾರ. ಅದಕ್ಕೆ ಮತ್ತು ಅವರು ಹುಡುಗಿ ಒಪ್ಪಿಗೆ ಆತಂದ್ರೆ ಇಲ್ಲೇ ಯಾದಿ ಶಾದಿ ಮಾಡ್ಕೊತಾರಂತ. ನಾಳೆ ಒಂದಿಟ್ಟು ಲಗುನ ಬರ್ತೀರಾ ನೀವು? ಆಯ್ತು ತಗೋರಿ ಅತ್ತೆ. ಅಯ್ಯ ಯಾಣೆ ಲಗ್ನ ಮಾಡಕತ್ರೇನ್ರಿ? ಹ್ಞೂ ರೀ, ನೀವು ಬಂದುಬಿಡ್ರಿ ಹಂಗೆ. ಅಲ್ಲ, ಹಾಲು ಕುಡಿಯ ಆರೋಕ್ಕೋ. ಅಲ್ಲ, ಅದು ಬದಾಮ್ ಹಾಲಲ್ಲ, ಭಾಳತನ ಇಡುವಂಗಿಲ್ಲ, ಅದಕ್ಕೆ ಕುಡಿ ಅಂತ ಹೇಳಕತ್ತೀನಿ. ಏನೂ ಆಗಂಗಿಲ್ಲ, ಕುಡಿ. ಅಯ್ಯಯ್ಯ, ಯಾಕೆ ಇಷ್ಟೊಂದು ಒತ್ತಾಯ ಮಾಡಕತ್ತಾರೆ ಇವರು ನಮ್ಮ ಹುಡುಗಿಗೆ? ಹಾಲು ಕುಡಿ ಅಂತೇಳಿ. ನನಗೆ ಯಾಕೆ ಸಂಶಯ ಬರಕತ್ತತಿ. ಈ ಹಾಲಾಗ ಏನಾರ ಗದ್ಲಾಟ ಮಾಡ್ಯಾರ ಏನು, ಯಾರಿಗೆ ಗೊತ್ತ? ಅಯ್ಯೋ, ಎಂಥವ್ರು ಇರ್ತಾರೆ ತಮ್ಮ ಸ್ವಾರ್ಥಕ್ಕೆ ಇನ್ನೊಬ್ಬರು ಪುಲ್ಲಿ ಕೊಡಾಕೂ ತಯಾರಿರ್ತಾರೆ. ಏನೇ ಇರ್ಬೇಕು ಅನಿಸ್ತತಿದ. ಈ ಹಾಲನ್ನ ನಮ್ಮ ನೀಲೋ ಕುಡಿಲಾರ್ದಂಗೆ ಮಾಡ್ಬೇಕು. ಅಯ್ಯ ಶಿವನ, ಕೈ ತಾಕಿಸ್ಬಿಟ್ನಲ್ಲಿ ಯವ್ವ ಹಾಲಿಗೆ. ಅಯ್ಯೋ, ಎಲ್ಲಿಂದ ಬಂದ್ಲ ನೀ ಮುದೋಡಿ? ನಾನು ಒಂದು ಪ್ಲ್ಯಾನ್ ಮಾಡಿ ಇಟ್ಕೊಂಡ್ರೆ ಹಾಲೆಲ್ಲ ದಬ್ಕಿಡಿದ್ಲು. ಯವ್ವ, ಎಷ್ಟು ಪ್ರೀತಿಯಿಂದ ನಿಮ್ಮ ಅತ್ತಿ ನಿಮ್ಮ ಹೆಣ್ಮಗಳು ಹಾಲು ಮಾಡಿಕೊಟ್ಟಿದ್ರಿ ಯವ್ವ, ಬದಾಮ್ ಹಾಲನ್ನ ನಾನು ಕೈ ತಾಕಿಸಿ ಚೆಲ್ಲಿಬಿಟ್ನಲ್ಲಿ ಯವ್ವ. ಅಯ್ಯಯ್ಯ, ನಮ್ಮ ಸೊಸಿಗೆ ಅಂತೇಳಿ ನಾವು ಹಾಲು ಮಾಡಿದ್ವಿ, ಚೆಲ್ಲಿಬಿಟ್ರಿ ಅಲ್ರಿ ನೀವು. ಯವ್ವ, ಕೈ ತಾಗಿಬಿಡ್ತು ತಗೋ ಯವ್ವ, ತಪ್ಪಾತ್ ಬಿಡ್ರಿ. ಇರ್ಲಿ ಬಿಡ್ರಿ ಅತ್ತಿಯರ, ನೀವು ಯಾಕೆ ತಪ್ಪಾತಂತೀರಿ? ಅದು ಏನೋ ಬಾಯ್ ಮಿಸ್ಟೇಕ್ ಕೈ ಬಿಡೋದು ಹಾಲು ಚೆಲ್ಲಿದು, ಮತ್ತೆ ಮಾಡಕ್ಕೆ ಬರ್ತೈತಿ ತಗೊಳ್ರಿ. ಇನ್ನು ಮನ್ಯಾಗ ಹಾಲು ಅದಾವ, ಬದಾಮ್ ಅದಾವ, ಮಾಡಕ್ಕೆ ಬರ್ತೈತಿ. ಆದ್ರೂ ಪಾಪ ಪ್ರೀತಿಯಿಂದ ಹಾಲು ತೊಗೊಂಬಂದಿದ್ರು. ಅಲ್ಲ, ನಾನು ಹಿಂಗತಿ ಮಾಡ್ಬೇಕನ? ನನ್ನ ಕೈಗಟ್ಟು ಕಾಲು ಮರಿಕ್ಲಿ ಏನು ಮಾಡಿಬಿಟ್ನಿ ಯವ್ವ ನಾನು. ಯವ್ವ ಜಾನಕಿ, ತಪ್ಪಾತೇವ ಯವ್ವ. ಯವ್ವ ಪಾಪ, ನೀ ಏನು ತಿಳ್ಕೊಂಡೇನ? ಹೋಗ್ಯವ, ಹಾಲೆಲ್ಲ ಚೆಲ್ಲಕತ್ತಾವು. ಹೋಗಿ ಹಾಕಿ ಬಸರೆ ನನ್ನ ಮಗಳು ದಡಗ್ನ ಎದ್ದು ಅಡ್ಡಾಡಕ್ಕಾಗಿಲ್ಲ, ಒಂದು ಅರ್ಬಿ ತಂದು ಒರ್ಸು. ಏನೋ ಒಂದು ಮಾಡಕೋದು ಏನಾಯ್ತು. ಇವರಿಬ್ಬರು ತಾಯಿ ಮಗಳು ಈ ಹಾಲು ಚೆಲ್ಲಿದ್ರೆ ಇದಕ್ಕೆ ಸಿಟ್ಟು ಅಂತ ಏನಂತೀನಿ ನಾನು. ಏನೋ ಒಂದು ಮಾಡಕತ್ತಾರೆ ಇವ್ರ ಪ್ಲ್ಯಾನ್ ಸಕ್ಸಸ್ ಅಲ್ಲಾರ್ದಂಗೆ ಮಾಡ್ಬೇಕು ನಾನು. ಅಯ್ಯೋ, ನೀನು ಅಂಗಿ ಮ್ಯಾಗೂ ಹಾಲು ಚೆಲ್ಲಿದ್ದು. ಹೋಗ್ತಮ್ಮ, ಹೋಗು, ಅರ್ಬಿ ಬದಲು ಮಾಡಿ ಹೋಗು. ಅಮ್ಮ ತಡಿ, ನನ್ನ ಸೀರೆ ಮ್ಯಾಗೂ ಹಾಲು ಬಿದ್ದಾವ, ನಾನು ಸೀರೆ ಚೇಂಜ್ ಮಾಡ್ಬಿಟ್ಟೆ. ಹೋಗಕ್ಕಂತಡಿ. ನೋಡಿಲ್ಲವ, ಇವರಿಬ್ರು ತಾಗ್ಲಾಡೋರು ಬರೋಬ್ಬರಿ ಇಲ್ಲ ತಾಯಿ ಮಗಳು. ಮದ್ಯಾಕ ತಾಯಿ ಒಂದು ನೆಪ ಮಾಡ್ಕೊಂಡು ಮನೆ ಬಂದು ಸೇರ್ಕೊಂಡ್ರು. ಈಗ ಒಂಥರ ನೆಪ ಮಾಡ್ಕೊಂಡು ಈಗ ಬಂದು ಸೇರ್ಕೊಂಡ್ಲು. ನಾನು ಏನೋ ಹೋಗ್ಲಿ ಪಾಪದಕ್ಕೆ ಅಂತಂದ್ರೆ ಇವ್ರು ಏನೋ ಒಂದು ಕಿಚಬಿ ಮಾಡಕತ್ತಾರ. ತಂಗಿ, ಇವ್ರ ಕೈಯಾಗಿಂದ ಏನು ಕುಡಿಬೇಡ, ಏನು ತಿನ್ನಬೇಡ. ಅವ್ರು ಏನೋ ಕೊಟ್ಟರು ಇಸ್ಕೊಂಡು ಚೆಲ್ಲಿಬಿಡು. ಏನು ಕುಡಿಯೋದು ತಿನ್ನೋದು ಮಾಡಕ್ಕೆ ಹೋಗ್ಬೇಡ. ನೀ ಅಡುಗೆ ಮಾಡಿದ್ದು ಮಾತ್ರ ತಿನ್ನು, ಇನ್ನೊಬ್ರು ಮಾಡಿದ್ದು ಒಟ್ಟ ತಿನ್ನಕ್ಕೆ ಹೋಗ್ಬೇಡ. ನಾ ಹೇಳ್ತೀನಿ ನೋಡು, ಮೂಸಕ್ಕೆ ಈಡು ಇಲ್ಲ. ಯಾಕಾಕಿ ಜಾನಕಿ ನೋಡಿದ್ರೆ ನನಗೆ ಬರೋಬ್ಬರಿ ಅನ್ಸವಲ್ದು. ಆಕಿ ಹುಡುಗಿ ಸಜ್ಜೋರಿ ಇಲ್ಲಕಿ. ಇಟ್ಟು ದಿನ ಇಲ್ಲಾರ್ದು ಈಗೆಲ್ಲ ನೆನಪಾದ್ರೆ ನಾನು ನಮ್ಮ ನವೀನ ಇಲ್ಲ ತಂಗಿ, ಇವ್ರು ಏನೋ ಒಂದು ಹೊಂಚು ಹಾಕ್ಕೊಂಡ ಬಂದಾರ. ನನಗೂ ಹಂಗೆ ಅನ್ನಿಸ್ತತಮ್ಮ. ಇವ್ರು ಯಾಕೆ ಒಂದು ಸ್ವಲ್ಪ ಬರೋಬ್ಬರಿ ಇದ್ದಂಗಿಲ್ಲ. ನೀನು ಬಂಗಾರ ಒಟ್ಟು ಲಾಕರ್ನಿಗೆ ಹೋಗಿದ್ಬಿಡು. ಇವ್ರಿಗೆ ಗೊತ್ತಾಗಬಾರ್ದು. ಅಯ್ಯಮ್ಮ, ಇವ್ರು ಸುಮ್ಮನೆ ಇರ್ತಾರಣ್ಣ, ಅವನ ಯಾಕೆ ಲಾಕರ್ ಹೋಗಿತಿ ಅಂದರೆ? ನಾ ಎಲ್ಲ ಹೇಳ್ತೇನಂತ. ಈಗ ನಾನು ಕೂಡ ಒಂದು 4-5 ದಿನ ಬಂದ್ಬಿಡು. ಕಳ್ಕುಬ್ಸ ಮಾಡ್ತೀನಿ ನಾಳೆ ದಿವ್ಸ ಚಲೋ ಐತಂತ. ಬಡ ಮುಂಜಾನೆ ಎದ್ದು ಕಳ್ಕುಬ್ಸ ಮಾಡಿ ನೀನು ಕರ್ಕೊಂಡು ಹೋಗ್ಬಿಡ್ತೀವಿ. ಒಂದು 4-5 ದಿನ ಅಲ್ಲೇ ಇರಕಂತೆ. ಇವ್ರು ಏನೇನು ಹಾರಾಡ್ತಾರೆ ಹಾರಾಡವಲ್ರಕ್ಕ. ಮನ್ಯಾಗ ರೊಕ್ಕ ಪಕ್ಕ ಏನೂ ಇಡ್ಲಾರ್ದಂಗೆ ನೋಡ್ಕೊ. ನವೀನಾಗ ಹೇಳು. ಆಯ್ತಮ್ಮ. ಆದ್ರೂ ನನಗೆ ಇವ್ರು ನೋಡಿದ್ರೆ ಒಂಥರ ಅನಿಸ್ತೈತಿ. ಅಲ್ಲ, ಇಷ್ಟು ದಿನ ಇಲ್ಲದವ್ರು ಈಗ ಇದಕ್ಕೆ ಬಂದು ಹೊಕ್ಕೊಂಡಿದ್ದಾರೆ ಅಮ್ಮ ಇವರು. ಅದೇ ಬಿ ಒಬ್ರಿ ಅವಕ್ಕ ಇರಾಕ ನಿಲ್ಲಿರಂಗಿಲ್ಲ. ಏನೋ ಹೋಗ್ಲಿ ಬಿಡಪ್ಪ ಅಂತ ತಂದು ನಾವು ಇಟ್ಕೊಂತೀವಿ. ಅವಕ್ಕೆ ಏನು ಅನಿಸ್ತತಿ, ನಮ್ಮ ಏಳಿಗೆ ನೋಡಿ ಅವಕ್ಕೆ ಸಹಿಸ್ಕೊಳಕ್ಕಾಗಂಗಿಲ್ಲ. ನಮ್ಮ ಪ್ಲ್ಯಾನ್ ಎಲ್ಲ ಫ್ಲಾಪ್ ಮಾಡಿದ್ಲಕ್ಕಿ. ಇನ್ನೇನು ಕುಡಿತಿದ್ಲಕ್ಕಿ. ನಾವೇ ಹೇಳಿ ನಾನು ಕುಡ್ಸಕತ್ತಿದ್ಯಾ, ಅಟ್ಟೊಟ್ಟಿಗೆ ಆ ಚಸ್ಮಾವಲ್ಲಿ ಬಂದುಬಿಟ್ಲು ನೋಡ್ಬೇವ. ನಮ್ಮ ಪ್ಲ್ಯಾನ್ ಎಲ್ಲ ಫ್ಲಾಪ್ ಮಾಡಿದ್ಲು. ಅಯ್ಯಯ್ಯ, ಗನ ಬೆರಿಕಿದಾಳಕಿ. ನನಗೆ ಯಾಕೆ ಸಂಶಯನೇ ಐತಿ. ಆಕೆ ಬೇಕಂತ ಕೈ ತಾಗಿಸಿ ಹಾಲು ಚೆಲ್ಲಿದ್ಲು ಅನಿಸ್ತತಿ. ಏನಾರು ಸಂಶಯ ಬಂದಿರ್ಬೇಕಾಕಿಗೆ. ಅಯ್ಯೋ ಪಕ್ಕಾದ ಓಕಿ. ಇರ್ಲಿ ಬಾಬೇ, ಒಂದು ಪ್ಲ್ಯಾನ್ ಫ್ಲಾಪ್ ಆತಂದ್ರೆ ಇನ್ನೊಂದು ಪ್ಲ್ಯಾನ್ ಇರ್ತದಲ್ಲ. ಇನ್ನೊಂದು ಪ್ಲ್ಯಾನ್ ರೆಡಿ ಮಾಡಿ ಇಟ್ಕೊಂಡಿನಿ. ಅದ್ರಾಗ ಅಂಕರು ಈಕೆ ಮಿಸ್ ಆಗಕ್ಕೆ ಚಾನ್ಸೇ ಇಲ್ಲ. ಮೊದಲೇ ಕೈ ನವ್ಯನ ವೈಭೋಗ ನೋಡಿ ಹೊಟ್ಟು ಉರಿಯಾಕತ್ತ ನನಗೆ. ಅಲ್ಲಿ ಬೇವ ನಮ್ಮ ಅಣ್ತಂಬ್ರು ಬಿಟ್ಟು ಅಂಗಿ ಹಾಕ್ಕೊಂಡು ಬೆಳೆದವ. ನೀನೇ ಎಷ್ಟು ಸಲ ಕೊಟ್ಟಿ ಇಲ್ಲ ಇವ್ರಿಗೆ ಬರ್ತಾನೆ ಐತಂತೆ ಅಂತ ಅರಿಬಿ ಹಾಕ್ಕೊಂಡು ಬೆಳೆದವ. ನಾನು ಬಿಟ್ಟು ಬಿಸ್ಕಿಟ್ ಇವ್ನ ಕೈಯಾಗ ಕೊಟ್ರೆ ಕಪ್ಪ ಕಪ್ಪ ತಿಂತಿದ್ದ ಇವ. ಅಂತವ ಇವತ್ತಿನ ದಿನ ಹಿಂಗೆಲ್ಲ ಬೆಳೆದನ ನೋಡಿ. ಹೆಂಗೆ ಆಗಬಾರ್ದು ಬೇವ. ನಾವು ಎಲ್ಲಿರ ಅಲ್ಲೇ ಇದೀವಿ, ಮುಂದಕ್ಕೆ ಬಂದೇ ಇಲ್ಲ. ನನಗೆ ಇದನ್ನ ನೋಡಿ ತಡ್ಕೊಳಕ್ಕಾಗವಲ್ದು ಬೇವ. ನನಗೂ ಹಿಂಗೆ ಉರಿತೈತಿ ನೋಡಿ. ಏನು ಮಾಡಲಿ, ನಾಳೆಗೆ ಹಲ್ಲ ಇಟ್ಕೊಂಡು ಸುಮ್ಮನೆ ಕುಂದ್ರದಾಗೈತಿ.
ಕರೆ ಅಂದ್ರೆ ನನಗೂ ನಮ್ಮನೆ ಹೊಟ್ಟೆ ಉರಿಯಾಕತ್ತತಿ. ಏನು ಮಾಡೋದು? ನಿಮ್ಮನ ತಮ್ಮರು ನೆಟ್ಪುಟ್ಟಗಿದ್ದು ಅಂದ್ರ ಏನಾರ ಆಕಿತನ್ನು ಹೆಂಡ್ರ ಮಾತು ಕೇಳಿ ಬಾಡ್ಯಾಗಳು ಅವ್ನ ಪಾಡಿಗೆ ಅವ ಉಳ್ಕೊಂಡ, ಇವನ್ ಪಾಡಿಗೆ ಇವ ಉಳ್ಕೊಂಡ. ನೋಡಿಲಿ ಇವ ಹೆಂಗ ಬೆಳದಾನ ಏನ್ತಾನ. ಬರೀ ಹಳ್ಳ್ಯಾಗ ನೋಡಿ ಅವ್ವ ಸಿಟಿ ಆನ್ಕಿನ ಹೆಚ್ಚಿಗೈತಿ ಇವ್ನು ವೈಭೋಗ. ಮನ್ಯಾಗ ವಾಷಿಂಗ್ ಮಿಷಿನ್ ಫ್ರಿಜ್ ಏನು ನೋಡು ಆಗ ಮನಿ ಎಲ್ಲ ಹೆಂಗ್ ಇಟ್ಟಾನ. ಸಿಟಿಯಾಗ ಇಟ್ಟಾರಂಗ ಇಟ್ಟಾನ. ಯವ್ವ ರೊಕ್ಕ ಏನು ತುಸ ಬರ್ತತನ? ಮಣ್ಣಿ ಮಾತು ಹೊಳ್ಳಿ ಅವಂದು ಇದಾತು. ಬ್ಯಾಂಕ್ನಾಗ ತಗೊಂಡ್ರು ಈಗೇನು ತುಸ ಪಗಾರ ಬರ್ತತನೋ? ಅಯ್ಯಯ್ಯೋ ಇದನ್ನು ನೋಡಿ ದಿನ ದಗ 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 ಅಂತತಿ ಹೊಟ್ಟೆ ಉರಿತೈತಿ. ಹಡಿಬಿಟ್ಟಿ ನೀಲಿ ಈಗಿನ ಹೊಗರೆ ಇಲ್ಲ. ಮೊನ್ನೆ 4,000 ರೂಪಾಯಿ ಇಸ್ಕೊಂಡಿನ ತಂಗಿ. ಹೊಳ್ಳಿ ಯಾವಾಗ ಕೊಡ್ತೀರಿ ಅಂತ ಕೇಳ್ತಾ ನೋಡ್ಬೇ. ಹಿಂಗತಿ ಐತಿ ನೋಡು. ಇಲ್ ಬೇವ ನನಗೆ ಯಾಕೋ ತುಂಬ ಹೊಟ್ಟೆ ಉರಿಯಾಕತ್ತತಿ. ಇವ್ರು ಇನ್ನು ಹೆಂಗಾರ ಮಾಡಿ ತುಳಿಬೇಕು. ಹೆಂಗಾರ ಮಾಡಿ ಇವ್ರು ಚಂದಗಿರಬಾರ್ದು. ನಂಗೆ ಭಾಳ ಹೊಟ್ಟೆ ಉರಿಯಾಕತ್ತತಿ. ಇನ್ನೊಂದು ಪ್ಲ್ಯಾನ್ ಮಾಡ್ತೀನಿ ನೋಡಕಂತೆ. ಈ ಪ್ಲ್ಯಾನ್ ಸಕ್ಸಸ್ ಆಗಿಲ್ಲ, ಆ ಪ್ಲ್ಯಾನ್ ಸಕ್ಸಸ್ ಆಗೇ ಆಗ್ತತಿ. ಅಯ್ಯ ಬಿಡುದ ಬೇಡ, ಮರಳಿ ಯತ್ನವ ಮಾಡು ಅಂತೇಳಿ ಮರಳಿ ಯತ್ನವ ಮಾಡುದ. ಯಾರು ಬೇಕಾದನ್ಲಿ ನನ್ನ ಮಗಳ, ಬಿಡುದ ಬೇಡ.